ಎಲ್ಲವನ್ನೂ ಕೂಡ ವಿಚಾರ ಮಾಡಿ ಮಾತಾಡುವಂತದ್ದು ದಿನಕರ್ ತೂಗುದೀಪ ಅವರು. ಕಾಣೆಯಾಗಿದ್ದಂತಹ ಮ್ಯಾನೇಜರ್ ಮಲ್ಲಿ ಸಡನ್ ಆಗಿ ಯಾಕೆ ಬಂದ್ರು? ದಿನಕರ್ ತೂಗುದೀಪ ಅವರು ಹಂಚಿಕೊಂಡಿರುವಂತಹ ಪೋಸ್ಟ್ ಸಿಕ್ಕಾಪಟ್ಟೆ ಟ್ರಾಲ್ ಪೇಜಸ್ ಗಳಲ್ಲಾಗಿರಬಹುದು, ದರ್ಶನ್ ಅವರ ಫ್ಯಾನ್ ಪೇಜಸ್ ಗಳಲ್ಲಿ ವೈರಲ್ ಆಗ್ತಾ ಇದೆ. ತೂಗುದೀಪ ಏನು ಬ್ಯಾನರ್ ಇದೆಯಲ್ಲ, ಅದರಿಂದಲೇ ಇವ್ರನ್ನ ದೂರ ಮಾಡಿದೀವಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಒಂದು ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೀವೆಲ್ಲರೂ ಕೂಡ ನೋಡಿರ್ತೀರಂತ ಭಾವಿಸ್ತೀನಿ. ದಿನಕರ್ ತೂಗುದೀಪ ಅವರ ಈ ಒಂದು ಪೋಸ್ಟು ದರ್ಶನ್ ಅವರ ಮಾಜಿ ಮ್ಯಾನೇಜರ್ ಏನು ಕಳೆದ ಒಂದು 4-5 ದಿನದ ಹಿಂದೆ ಒಂದು ಪ್ರೆಸ್ ಮೀಟ್ ಅನ್ನು ನಡೆಸ್ತಾರೆ. ಆ ಪ್ರೆಸ್ ಮೀಟ್ ಅಲ್ಲಿ ಒಂದಷ್ಟು ವಿಚಾರದ ಬಗ್ಗೆ ಅಲ್ಲಿ ಅವರು ಮಾತಾಡ್ತಾರೆ. ಅಂದ್ರೆ ಇಷ್ಟು ವರ್ಷಗಳ ಕಾಲ ಕಾಣೆಯಾಗಿದ್ದಂತಹ ಮ್ಯಾನೇಜರ್ ಮಲ್ಲಿ ಸಡನ್ ಆಗಿ ಯಾಕೆ ಬಂದ್ರು? ಮ್ಯಾನೇಜರ್ ಮಲ್ಲಿ ಬರೋದಕ್ಕಿಂತ ಮುಂಚೆ ದರ್ಶನ್ ಅವರ ಜೀವನ ಹೇಗಿತ್ತು, ಅವರು ಇರುವಾಗ ಹೇಗಿತ್ತು, ಅವರು ಹೋದ ನಂತರದಲ್ಲಿ ಹೇಗಿತ್ತು, ಇದೆಲ್ಲದನ್ನೂ ಕೂಡ ದರ್ಶನ್ ಅವರ ಅಭಿಮಾನಿಗಳು ಸದ್ಯಕ್ಕೆ ತಾಳೆ ಹಾಕ್ತಾ ಇದ್ದಾರೆ. ಸೊ ದಿನಕರ್ ತೂಗುದೀಪ ಅವರು ಹಂಚಿಕೊಂಡಿರುವಂತಹ ಪೋಸ್ಟು ಸಿಕ್ಕಾಪಟ್ಟೆ ಟ್ರಾಲ್ ಪೇಜಸ್ ಗಳಲ್ಲಾಗಿರಬಹುದು, ದರ್ಶನ್ ಅವರ ಫ್ಯಾನ್ ಪೇಜಸ್ ಗಳಲ್ಲಿ ವೈರಲ್ ಆಗ್ತಾ ಇದೆ. ಸಾಕಷ್ಟು ವಿಚಾರವನ್ನ ಇಲ್ಲಿ ಅವರು ಹಂಚಿಕೊಂಡಿರುವಂತದ್ದು ಕೂಡ ನಾವು ಗಮನಿಸ್ತಾ ಹೋಗಬಹುದು. ಅದರಲ್ಲಿ ಅವರು ಮೊದಲನೇ ಪಾಯಿಂಟ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಈ ಮಲ್ಲಿ ಅನ್ನೋನು ಒಬ್ಬ ಮಹಾ ಮೋಸಗಾರ, ಯಾರು ಕೂಡ ಈತನ ಮೊಸಳೆ ಕಣ್ಣೀರಿಗೆ ಬೆರಗಾಗಬೇಡಿ, ಯಾರು ಕೂಡ ನಂಬಬೇಡಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಅವರು ಹಾಕಿರುವಂತಹ ಅಷ್ಟು ಪೋಸ್ಟ್ನಲ್ಲೂ ಕೂಡ ಅವ್ರು ಹೇಳಿರುವಂತಹ ಒಂದು ಅಂಶ ಏನಪ್ಪಾ ಅಂದ್ರೆ, ಇವರು ನಂಬಿ ಯಾರು ಕೂಡ ಮತ್ತೆ ಹಣ ಕೊಡೋದಾಗಿರಬಹುದು ಅಥವಾ ಇಸ್ಕೊಡೋದಾಗಿರಬಹುದು, ಮತ್ತೊಂದೇನೋ ನಿಮ್ಮ ಕೆಲಸಗಳನ್ನ ಮಾಡಬೇಡಿ. ನಾವು ಆಲ್ರೆಡಿ ಇವ್ರನ್ನ ತೂಗುದೀಪ ಏನು ಬ್ಯಾನರ್ ಇದೆಯಲ್ಲ, ಅದರಿಂದಲೇ ಇವ್ರನ್ನ ದೂರ ಮಾಡಿದೀವಿ. ನಾನಾಗ್ಲಿ ಅಥವಾ ದರ್ಶನ್ ಆಗ್ಲಿ ಮತ್ತೆ ಇವ್ರನ್ನ ಸ್ವೀಕರಿಸುವಂತಹ ಮಾತೇ ಇಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ಅವರು ಹಂಚ್ಕೊಂಡಿದ್ದಾರೆ. ಇಂಥವ್ರನ್ನ ಯಾರು ಇಟ್ಕೊಳ್ಬಾರ್ದು, ಇವನ್ನ ನಂಬಿ ಯಾರು ಕೂಡ ದುಡ್ಡು ಕೊಡಬೇಡಿ. ಇನ್ನು ನನ್ನ ಹೆಸರಲ್ಲಾಗಿರಬಹುದು, ದರ್ಶನ್ ಅವರ ಹೆಸರಲ್ಲಾಗಿರಬಹುದು, ಇವನ್ ಏನಾದ್ರೂ ದುಡ್ಡನ್ನ ಕೇಳಿದ್ರೆ ಯಾರು ಕೂಡ ಕೊಡಬೇಡಿ ಅನ್ನುವಂತಹ ಮಾತನ್ನು ಕೂಡ ಇಲ್ಲಿ ಹೇಳಿರೋದು. ಅದಕ್ಕೆ ಸಾಕಷ್ಟು ಜನ ದರ್ಶನ್ ಅವರ ಅಭಿಮಾನಿಗಳು ಇವನನ್ನ ಯಾರು ನಂಬಬೇಡಿ ಅನ್ನುವಂತಹ ಮಾತುಗಳನ್ನು ಕೂಡ ದಿನಕರ್ ತೂಗುದೀಪ ಅವರ ಪೋಸ್ಟ್ಗೆ ಹಾಕಿರುವಂತದನ್ನ ನಾವು ನೋಡ್ಬೋದು. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿರುವ ರೀತಿ ದಿನಕರ್ ತೂಗುದೀಪ ಏನಿದ್ದಾರೆ ಅವರು ಕಾಮನ್ ಆಗಿ ಏನೋ ಒಂದು ವಿಚಾರ ಆಗಿದೆ ಅಥವಾ ಏನೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಯಿತು, ಅವ್ರ ಬಗ್ಗೆ ಆಗಿರಬಹುದು, ದರ್ಶನ್ ಅವ್ರ ಬಗ್ಗೆ ಆಗಿರಬಹುದು, ಅವರ ಫ್ಯಾಮಿಲಿ ಬಗ್ಗೆ ಏನಾದರೂ ಒಂದು ವಿಷಯ ಅಂತ ಬಂದಾಗ ಅಷ್ಟಾಗಿ ಅವ್ರು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ನೀವು ನೋಡ್ತಾ ಹೋಗ್ಬೋದು, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಏನಾಯ್ತು, ಆ ಕೊಲೆ ಪ್ರಕರಣದ ನಂತರ ದರ್ಶನ್ ಅವರು ಆರೋಪಿ ಅಂತ ಹೇಗೆ ಕಸ್ಟಡಿಗೆ ತಗೊಂಡ್ರು, ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಅನ್ನೆಸೆಸರಿಯಾಗಿ ಯಾವುದೇ ರೀತಿಯ ಅವರು ಸ್ಟೇಟ್ಮೆಂಟ್ ಅನ್ನ ಕೊಡೋದಿಲ್ಲ. ಎಲ್ಲವನ್ನೂ ಕೂಡ ವಿಚಾರ ಮಾಡಿ ಮಾತಾಡುವಂಥದ್ದು ದಿನಕರ್ ತೂಗುದೀಪ ಅವರು. ಸೊ ನಾವೆಲ್ಲರೂ ಕೂಡ ಅದನ್ನ ನೋಡ್ಕೊಂಡ್ ಬಂದಿದ್ದೀವಿ. ಸೊ ಸಡನ್ ಆಗಿ ಯಾವುದೋ ಒಬ್ಬ ವ್ಯಕ್ತಿ ಇಷ್ಟು ವರ್ಷಗಳ ಕಾಲ ಕಾಣೆಯಾಗಿರ್ತಾನೆ, ಅವ್ನು ಯಾಕೆ ಕಾಣೆಯಾದ ಅನ್ನುವಂತಹ ವಿಚಾರ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅದನ್ನು ಕೂಡ ಬಂದು ಹೇಳ್ತಾರೆ. ಆನಂತರದಲ್ಲಿ ಕೂಡ ಅವ್ರು ಹೇಳ್ತಾರೆ, ಅಲ್ಲಿ ಇವಾಗ್ಲೂ ಕೂಡ ದರ್ಶನ್ ಸರ್ ನನಗೇನಾದ್ರೂ ಓಕೆ ಅಂತ ಹೇಳಿದ್ರೆ ನಾನು ಮ್ಯಾನೇಜರ್ ಆಗಿ ಮುಂದುವರಿತೀನಿ ಅನ್ನುವಂತಹ ಮಾತನ್ನು ಕೂಡ ಅಲ್ಲಿ ಹೇಳ್ತಾರೆ. ಅಂದಾಗ ಎಲ್ಲದನ್ನೂ ಕೂಡ ಕೂಲಂಕುಷವಾಗಿ ನೋಡ್ಕೊಂಡು ದಿನಕರ್ ಅವರು ಇಲ್ಲಿ ರಿಯಾಕ್ಟ್ ಅನ್ನ ಮಾಡಿದ್ದಾರೆ. 8 ವರ್ಷಗಳ ಕಾಲ ಹಣಕಾಸಿನ ಏನೊಂದಷ್ಟು ವಿಚಾರಗಳಿತ್ತಲ್ವಾ, ಅದರಲ್ಲಿ ಮೋಸ ಒಂದಷ್ಟು ವಿಚಾರಗಳನ್ನ ಅವರು ಹಂಚ್ಕೊಳ್ತಾರೆ. ಆನಂತರದಲ್ಲಿ ನಮ್ಮ ಪರಿಚಯಸ್ಥರಿಂದಲೂ ಕೂಡ ಹಣವನ್ನ ಪಡ್ಕೊಂಡು ಪರಾರಿಯಾಗಿದ್ರು ಇವರು ಅನ್ನುವಂತಹ ಮಾತು ಕೂಡ ಹೇಳಿದ್ದಾರೆ. ಸೊ ನೀವು ಪ್ರೆಸ್ ಮೀಟ್ ನೋಡಿರ್ತೀರಾ, ಪ್ರೆಸ್ ಮೀಟ್ ಅಲ್ಲಿ ಇವರು ದರ್ಶನ್ ಅವ್ರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಅಲ್ಲಿ ಹೇಳ್ತಾರೆ. ಹಾಗೆ ಒಂದಷ್ಟು ಅಳ್ತಾರೆ ಅವರು, ಲೈಕ್ ಏನೇನ್ ಆಗಿತ್ತು ಅನ್ನೋದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅದನ್ನ ಇವರು ತಗೊಳ್ಳುವಂತಹ ಯಾವುದೇ ರೀತಿಯ ಉದ್ದೇಶ ಇರಲಿಲ್ಲ ಅನ್ನುವಂತಹ ಮಾತು ಕೂಡ ನಾವು ನೋಡ್ತಾ ಹೋಗ್ಬೋದು. ಅನಂತರದಲ್ಲಿ ಯಾರು ಕೂಡ ಫ್ಯಾನ್ಸ್ ಆಗಿರಬಹುದು, ಸಾರ್ವಜನಿಕರಾಗಿರಬಹುದು, ಯಾರು ಕೂಡ ಇವ್ರನ್ನ ನಂಬೇಡಿ ಅನ್ನುವಂತಹ ಮಾತು ಕೂಡ ಹೇಳ್ತಾರೆ. ಇವರು ವಂಚಕ, ತನಗೇನಾಗಿದೆ ಆ ಅನ್ಯಾಯನ ಮಾತ್ರ ಹೇಳ್ತಾ ಇದ್ದಾರೆ, ಜೊತೆಗೆ ನಾನು ಯಾರಿಗೇನು ಅನ್ಯಾಯ ಮಾಡಿದ್ದೀನಿ ಅದನ್ನ ಇವ್ರು ಹೇಳ್ತಾನೆ ಇಲ್ಲ ಅನ್ನುವಂತಹ ರೀತಿನಲ್ಲಿ ಇಲ್ಲಿ ಇವರು ರಿಯಾಕ್ಟ್ ಮಾಡಿದ್ದಾರೆ. ಅವರ ಅಸಲಿ ಮುಖನ ನೀವು ಯಾರು ನೋಡಿಲ್ಲ ಅನ್ನುವಂಥದ್ದು ಕೂಡ ಹೇಳ್ತಾರೆ. ದರ್ಶನ್ ಅವರ ಹೆಸರನ್ನ ಬಳಸ್ಕೊಂಡು ಏನಾದರೂ ಹುನ್ನಾರ ಮಾಡಲಿಕ್ಕೆ ಮತ್ತೆ ಇವರು ಬಂದಿದ್ದಾರೆ ಅನ್ನುವಂತಹ ಮಾತು. ಸಾಮಾನ್ಯವಾಗಿ ಈ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡುತ್ತೆ, ಮತ್ತೆ ಏನಾದರೂ ದರ್ಶನ್ ಅವರ ಹೆಸರನ್ನ ಇಟ್ಕೊಂಡು ಹುನ್ನಾರ ಮಾಡಲಿಕ್ಕೆ ಏನಾದರೂ ಇವರು ಬಂದಿದ್ದಾರಾ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡುತ್ತೆ. ಅದನ್ನು ಕೂಡ ಹೇಳಿದ್ದಾರೆ.
ಬಟ್ ಅವರಿಂದ ಯಾರಿಗೆಲ್ಲ ಅನ್ಯಾಯ ಆಗಿದೆ ಅದನ್ನ ಮಾತ್ರ ಹೇಳಿದ್ದಾರೆ. ತನ್ನಿಂದ ಯಾರಿಗೆ ಅನ್ಯಾಯ, ತಾನು ಯಾರಿಗೆ ಅನ್ಯಾಯ ಮಾಡಿದ್ದೀನಿ, ಆ ವಿಚಾರನ ಇಲ್ಲಿ ಯಾಕೆ ಅವ್ರು ಹೇಳಿಲ್ಲ, ಅದನ್ನು ಕೂಡ ಹೇಳಬೇಕಲ್ವಾ, ಅದು ಕೂಡ ಜನರಿಗೆ ಗೊತ್ತಾಗಬೇಕಲ್ವಾ ಅನ್ನುವಂತಹ ಮಾತುಗಳನ್ನ ಇಲ್ಲಿ ದಿನಕರ್ ಅವರು ಹೇಳಿದ್ದಾರೆ. ಸೊ ಪ್ರೆಸ್ ಮೀಟ್ ನೀವೆಲ್ಲರೂ ಕೂಡ ನೋಡಿರ್ತೀರಾ. ನಾನು ತಪ್ಪು ಮಾಡಿಬಿಟ್ಟೆ, ನಾನು ಆ ರೀತಿ ಮಾಡಬಾರ್ದಿತ್ತು, ಈ ಒಂದು 7-8 ವರ್ಷಗಳ ಕಾಲ ನಾನು ಏನೇನು ಅನುಭವಿಸಿದೆ, ನಾನು ಏನೇನು ಮಾಡಿದ್ದೆ ಅದೆಲ್ಲ ಕೂಡ ನನಗೆ ರಿಟರ್ನ್ ಆಗಿದೆ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಮಲ್ಲಿಕಾರ್ಜುನ್ ಅವರು ಮಾತನಾಡಿದ್ರು. ಸಾಕಷ್ಟು ವರ್ಷಗಳ ಕಾಲ ದರ್ಶನ್ ಅವರ ಮ್ಯಾನೇಜರ್ ಆಗಿದ್ರು. ಅಂದರೆ ದರ್ಶನ್ ಅವರ ಒಂದು ಶೆಡ್ಯೂಲ್ಸ್ಗಳಾಗಿರಬಹುದು, ಅವರ ಒಂದು ಸಿನಿಮಾಗಳಾಗಿರಬಹುದು, ಇದ್ರ ಬಗ್ಗೆ ಎಲ್ಲ ಅವರೇ ನೋಡ್ಕೊಂತಿರ್ತಾರೆ. ಕಂಪ್ಲೀಟ್ ಆಗಿ ದರ್ಶನ್ ಅವರಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಕೂಡ ಮ್ಯಾನೇಜರ್ ಮಲ್ಲಿ ಅವರಿಂದ ಎಲ್ರಿಗೂ ಕೂಡ ತಲುಪ್ತಾ ಇತ್ತು, ಎಲ್ರಿಗೂ ಕೂಡ ಸಿಗ್ತಾ ಇತ್ತು. ಆ ಕೆಲಸವನ್ನ ಅವರು ಮಾಡ್ತಾ ಇದ್ರು. ಸೊ ಸಡನ್ ಆಗಿ ಒಂದು ದಿನ ಅವರು ದರ್ಶನ್ ಅವ್ರನ್ನ ಬಿಟ್ಟು ಹೋಗ್ತಾರೆ. ಅದಕ್ಕೆ ಏನ್ ಕಾರಣ, ಯಾಕೆ ಅವ್ರು ಹೋದ್ರು, ಕಾಣೆಯಾದ್ರ ಅಥವಾ ಸಾಕಷ್ಟು ಗಾಸಿಪ್ಗಳು ಆ ಟೈಮ್ನಲ್ಲಿ ಹಬ್ಬಿತ್ತು, ಒಂದಷ್ಟು ಗಾಸಿಪ್ಗಳು. ಸೊ ಏನಾಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ವರ್ಷಗಳ ಕಾಲ ಬರ್ದಲೇ ಇದ್ದವರು ಈ ಸಮಯದಲ್ಲಿ, ಅಂದರೆ ಸದ್ಯಕ್ಕೆ ನಿಮಗೆ ಎಲ್ರಿಗೂ ಕೂಡ ಗೊತ್ತೇ ಇದೆ, ರೇಣುಕಾಸ್ವಾಮಿ ಕೊಲೆ ಆರೋಪದ ಒಂದು ಆರೋಪವನ್ನು ಹೊತ್ಕೊಂಡು ದರ್ಶನ್ ಅವರು ಸದ್ಯಕ್ಕೆ ಜೈಲಿನಲ್ಲಿದ್ದಾರೆ. ಸೊ ಈ ಟೈಮ್ನಲ್ಲೇ ಯಾಕೆ ಇವರು ಬರಬೇಕಿತ್ತು, ಈ ಸಾಕಷ್ಟು ಪ್ರಶ್ನೆಗಳು ಈ ಒಂದು ಪ್ರೆಸ್ ಮೀಟ್ ಸುತ್ತ ಆಗಿರಬಹುದು ಅಥವಾ ದಿನಕರ್ ಅವರು ಹಾಕಿರುವಂತಹ ಪೋಸ್ಟ್ನ ಸುತ್ತ ಇರುವಂಥದ್ದು. ಸೊ ದರ್ಶನ್ ಅವರಿಗೆ ಸಂಬಂಧಪಟ್ಟಂತೆ ಈ ಒಂದು ಪೋಸ್ಟ್ ಹಾಕಿದ್ದಾರೆ. ನಾನು ಆಗಿರಬಹುದು ಅಥವಾ ದರ್ಶನ್ ಆಗಿರಬಹುದು, ನಮ್ಮ ತೂಗುದೀಪ ಬ್ಯಾನರ್ನಲ್ಲಿ ಮತ್ತೆ ಇವ್ರನ್ನ ತೆಗೆದುಕೊಳ್ಳುವಂತಹ ಯಾವುದೇ ಲಕ್ಷಣಗಳು ಇಲ್ಲ, ನಾವು ತೆಗೆದುಕೊಳ್ಳೋದು ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಇವರಿಂದ ಹಣಕಾಸು ವ್ಯವಹಾರ ಯಾರು ಮಾಡ್ತಿದ್ದೀರಾ, ನೀವೆಲ್ಲರೂ ಕೂಡ ಹುಷಾರಾಗಿರಿ ಅನ್ನುವಂತಹ ಮಾತನ್ನು ಕೂಡ ಇಲ್ಲಿ ದಿನಕರ್ ಅವರು ಹೇಳಿದ್ದಾರೆ. ಮಹಾ ಮೋಸಗಾರ ಅಂತ ಒಂದು ಪದ ಬಳಸಿದ್ದಾರೆ, ವಂಚಕ ಅನ್ನುವಂತಹ ಪದವನ್ನು ಬಳಸಿದ್ದಾರೆ. ಅಂದರೆ ಸಾಮಾನ್ಯವಾಗಿ ಯಾವುದೇ ಒಂದು ವಿಚಾರಕ್ಕೂ ಕೂಡ ರಿಯಾಕ್ಟ್ ಮಾಡ್ದಲೇ ಇರುವಂತಹ ವ್ಯಕ್ತಿ ಈಗ ಬಂದ್ಬಿಟ್ಟು ಈ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ ಅಂತಂದ್ರೆ ಅವರೆಷ್ಟು ಆ ವ್ಯಕ್ತಿಯಿಂದ ನೊಂದಿದ್ದಾರೆ, ಒಂದಷ್ಟು ನಡೆದಿರುವಂತಹ ಘಟನೆಗಳಿಂದ ನೊಂದಿದ್ದಾರೆ ಅನ್ನುವಂಥದ್ದು ಕೂಡ ನೋಡಬೇಕಾಗುತ್ತೆ. ಈ ಪೋಸ್ಟಿನ ಹಿನ್ನೆಲೆ ಏನಾದರೂ ಇದೆಯಾ ಅನ್ನುವಂತಹ ಡೌಟು ಎಲ್ಲರನ್ನೂ ಕೂಡ ಕಾಡುತ್ತೆ. ಇದು ಸದ್ಯಕ್ಕಿರುವಂತಹ ಈ ವಿಚಾರಕ್ಕೆ ಸಂಬಂಧಪಟ್ಟ ಮಾಹಿತಿಯಾಗಿರುತ್ತೆ. ಸೊ ಇದಕ್ಕೆ, ಈ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಅವರು ಏನಾದರೂ ರಿಪ್ಲೈ ಮಾಡ್ತಾರಾ, ಒಂದು ಕಾಮೆಂಟ್ ಮಾಡ್ತಾರಾ, ಅಥವಾ ಇದಕ್ಕೆ ಸಮಜಾಯಿಷಿ ಏನಾದರೂ ಕೊಡ್ತಾರಾ, ಸಮರ್ಥನೆ ಮಾಡ್ಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಬಟ್ ಆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಏನೆಲ್ಲ ಮಾತಾಡಿದ್ದಾರೆ ಆ ಎಲ್ಲ ಮಾಹಿತಿಗೆ ಸಂಬಂಧಪಟ್ಟಂತೆ ಇಲ್ಲಿ ದಿನಕರ್ ತೂಗುದೀಪ ಅವರು ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡಿ ಅವ್ರು ಏನೇನೆಲ್ಲ ಮಾತಾಡಿದರೆ ಎಲ್ಲವನ್ನು ಕೂಡ ಕೋಟ್ ಮಾಡಿ ಇಲ್ಲಿ ಒಂದಷ್ಟು ಸುದೀರ್ಘವಾದಂತಹ ನಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟನ್ನು ಮಾಡಿ ಇವರಿಂದ ನಿಮಗೂ ಮೋಸ ಆಗಬಹುದು, ನೀವು ಕೂಡ ಎಚ್ಚರದಿಂದಿರಿ ಅನ್ನುವಂತಹ ಮಾತನ್ನು ಇದರಲ್ಲಿ ಆಡಿರೋದನ್ನ ನಾವು ನೋಡಬಹುದಾಗಿದೆ. ಸೊ ಈ ಒಂದಷ್ಟು ವಿಚಾರ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ, ಬದಲಾವಣೆ ಆಗುತ್ತೋ, ಅಥವಾ ಇವರೆಲ್ಲರೂ ಮತ್ತೆ ಒಂದಾಗ್ತಾರಾ, ಅಥವಾ ಮಲ್ಲಿಕಾರ್ಜುನ್ ಅವರು ಏನಾದರೂ ಒಂದು ರಿಪ್ಲೈ ಕೊಡ್ತಾರಾ, ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ಬಾಸ್ ಟಿವಿ ಸ್ಪೆಷಲ್. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.